ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕನ್ ನ ಚಪ್ಪರಿಸಿ ತಿನ್ನೋರೆ ಈ ಸುದ್ದಿಯನ್ನ ನೋಡ್ಲೇಬೇಕು. ನೀವು ಈ ಸುದ್ದಿಯನ್ನ ನೋಡಿದ್ರೆ ಕುಂತಲ್ಲೇ ವಾಂತಿ ಮಾಡ್ಕೊಳ್ಳೋದ್ ಪಕ್ಕ. ಈ ದೃಶ್ಯ ನೋಡಿದ್ರೆ ಚಿಕನ್ ಸಹವಾಸನೆ ಬೇಡ ಅಂತೀರಾ? ಯಪ್ಪ, ಚಿಕನ್ ಬಿರಿಯಾನಿನ ಹಿಂಗೂ ಮಾಡ್ತಾರಾ? ದೇವ್ರೆ ಗುರು, ಈ ಚಿಕನ್ ತಿಂದು ಹೆಂಗ್ ಅರ್ಗಿಸ್ಕೊಳ್ಳೋದು ಅಂತ. ಈ ಬಿರಿಯಾನಿ ತಿಂದ್ರೆ ನೀವು ಗೊಟಕ್ ಅನ್ನೋದು ಗ್ಯಾರಂಟಿ ನ್ಯೂಸ್ ನಲ್ಲಿ ಫೇಮಸ್ ಬಿರಿಯಾನಿಯ ಕರ್ಮ ಕಾಂಡ. ಹೋಟೆಲ್ಗಳಿಗೆ ಹೋಗ್ತೀವಿ, ಚಿಕನ್ ಬಿರಿಯಾನಿ ಹೊಟ್ಟೆ ಬಿರಿಯಾಳ ತಿಂತೀವಿ, ಆದ್ರೆ ಅದನ್ನ ಹೇಗ್ ತಯಾರಿ ಮಾಡ್ತಾರೆ, ಎಷ್ಟು ದಿನಗಳಿಂದ ಆ ಚಿಕನ್ ಅನ್ನ ಫ್ರೀಜರ್ ನಲ್ಲಿ ಇಟ್ಟು ತಯಾರಿ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರದ ವಿಚಾರ. ದಿನ ಫ್ರೆಶ್ ಆಗಿ ತೆಗೆದುಕೊಂಡು ಬರ್ತಾರೆ ಅನ್ನುವಂತಹ ಯಾಮಾರುವಂತಹ ನಮ್ಮಂತ ನಿಮ್ಮಂತ ಗ್ರಾಹಕರು ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕು. ಮತ್ತೆ ನಾವು ಹೋಟೆಲ್ ಕಣ್ಣು ಮುಚ್ಕೊಂಡು ಹೋಗ್ತೀವಿ, ಹಿಂದೆ ಏನ್ ಕೆಲಸ ಆಗ್ತಾ ಇದೆ ಅನ್ನೋದು ನಮಗ್ ಗೊತ್ತಾಗೋದೇ ಇಲ್ಲ. ಸಕ್ಕತ್ತಾಗಿದೆ ಬಿರಿಯಾನಿ, ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡೋಣ, ಮನೆಗೆ ಗೊತ್ತಾಗೊಟ್ಕೊಂಡು ಹೋಗೋಣ ಅಂತ ಹೇಳಿ ಚೆನ್ನಾಗಿ ಅಲ್ಲೂ ಒಂದಷ್ಟು ಗಡತ್ತಾಗಿ ತಿಂದು ಮತ್ತೆ ಮನೆಗೆ ಒಂದಷ್ಟು ಪಾರ್ಸಲ್ ಅನ್ನ ತೆಗೆದುಕೊಂಡು ಹೋಗ್ತೀವಿ. ಯಾಕೆ ಅಷ್ಟೊಂದು ಸಖತ್ತಾಗಿರುತ್ತೆ ಬಿರಿಯಾನಿ, ಬಟ್ ಆದ್ರೆ ಹೇಗ್ ತಯಾರಿ ಮಾಡ್ತಾರೆ, ಯಾರು ತಯಾರಿ ಮಾಡ್ತಾರೆ, ಎಷ್ಟು ಶುಚಿತ್ವವನ್ನ ಕಾಪಾಡ್ತಾ ಇದ್ದಾರೆ ಅನ್ನೋದು ಇರುವಂತಹ ಪ್ರಶ್ನೆ. ಜಿಬಿಎ ಅಧಿಕಾರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಬಿಗ್ ಶಾಕ್. ಹೋಟೆಲ್ನ ಒಳಗ್ ನೋಡಿ ತಲೆ ತಿರುಗೋದಷ್ಟೇ ಬಾಕಿ ಇತ್ತು ಅಧಿಕಾರಿಗಳಿಗೆ. ಕೊಳೆತು ನಾರ್ತಾ ಇದ್ದಂತಹ ಚಿಕನ್ ನಿಂದ ರೆಡಿ ಆಗ್ತಾ ಇತ್ತು ಬಿಸಿ ಬಿಸಿ ಬಿರಿಯಾನಿ. ಬೆಂಗಳೂರು ದಕ್ಷಿಣ ಪಾಲಿಕೆ ಅಧಿಕಾರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಅಧಿಕಾರಿಗಳೇ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಸ್ಟಾರ್ ಅಂಬೂರ್ ಬಿರಿಯಾನಿ ಹೋಟೆಲ್ನಲ್ಲಿ ಕೊಳೆತ ಚಿಕನ್ ಪತ್ತೆಯಾಗಿದೆ. ಬೆಂಗಳೂರಿನ ತಿಲಕ್ ನಗರದ ಸ್ಟಾರ್ ಅಂಬೂರ್ ಬಿರಿಯಾನಿ ಹೋಟೆಲ್ ಎಂತ ಫೇಮಸ್ ಹೋಟೆಲ್ ಇದು. ಹೋಟೆಲ್ನಲ್ಲಿ ಇಟ್ಟಿದ್ದಂತಹ ಫ್ರೀಜರ್ ನಲ್ಲಿ ಇತ್ತು ಕೊಳೆತು ನಾರ್ತಾ ಇದ್ದಂತಹ ಮಾಂಸ, ಕೊಳ್ತಿದ್ದಂತಹ ಚಿಕನ್ ನಲ್ಲೇ ಬಿರಿಯಾನಿ, ಕಬಾಬ್ ಅನ್ನ ಮಾಡಿದ್ದಂತಹ ಹೋಟೆಲ್ನ ಸಿಬ್ಬಂದಿ. ಕೊಳೆತ ಮಾಂಸ ಬಳಕೆ ಮಾಡಿದ್ದಕ್ಕೆ ಹೋಟೆಲ್ಗೆ 1 ಲಕ್ಷ ಫೈನ್ ಬಿದ್ದಿದೆ. ಆರೋಗ್ಯ ಯಾರು ತಂದು ಕೊಡ್ತಾರ್ರಿ? 1 ಲಕ್ಷ ಕೊಟ್ಬಿಟ್ರೆ ಆರೋಗ್ಯ ಬಂದ್ಬಿಡುತ್ತಾ? ಬಿರಿಯಾನಿ ಮತ್ತು ಕಬಾಬ್ಗೆ ಫೇಮಸ್ ಆಗಿರುವಂತಹ ಸ್ಟಾರ್ ಅಂಬೂರ್ ಹೋಟೆಲ್ ನೋಡಿದ್ರೆ ನಿಜಕ್ಕೂ ವಾಮಿಟ್ ಬಂದ್ಬಿಡುತ್ತೆ. ಅದು ನೋಡ್ತಾ ಇದ್ರೆ ಅಸಹ್ಯ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದೊಂದು ದೃಶ್ಯಗಳು ಒಂದೊಂದು ಕಥೆಯನ್ನ ಬಿಚ್ಚಿಡ್ತಾ ಇದೆ. ನಾವು ಅನ್ಕೊಳ್ತೀವಿ ಫ್ರೀಜರ್ನಲ್ಲಿ ಇರುವಂಥದ್ದು ಇವತ್ತಿಂದು ಚಿಕನ್ನು ಅಥವಾ ಇವತ್ತಿಂದು ಮಟನ್ನು ಅಂತ ಅನ್ಕೊಳ್ತೀವಿ, ಬಟ್ ಆದ್ರೆ ಇಲ್ಲ, ಅದು ಕೊಳೆತ ಮಾಂಸ. ಯಾವ ರೀತಿಯಾಗಿದೆ ನೋಡಿ, ಇದರಲ್ಲೇ ಬಿರಿಯಾನಿ ಮಾಡೋದಂತೆ, ಇದರಲ್ಲೇ ಕಬಾಬ್ ಮಾಡೋದಂತೆ. ನಮ್ಮ ಆರೋಗ್ಯ ಪರಿಸ್ಥಿತಿ ಏನಾಗಬೇಡ, ಇದಕ್ಕೆ ಯಾರು ಹೊಣೆ? 1 ಲಕ್ಷ ದಂಡ ವಿಧಿಸಿದ್ದಾರೆ ಅಧಿಕಾರಿಗಳು. ದಂಡ ವಿಧಿಸಿದ ನಂತರ ಏನಾಯ್ತು ಅಸಲಿ ಕತೆ ಅನ್ನೋದಿರುವಂತಹ ಪ್ರಶ್ನೆ. ಯಾವ ರೀತಿಯಾಗಿ ಗಬ್ಬೆದು ನಾರ್ತಾ ಇದೆ ಆ ಪ್ರದೇಶ ನೋಡಿ. ಇದನ್ನ ನೋಡಿದ್ರೆ ಈ ಮೋರಿ ನೆನಪಾಗುತ್ತೆ. ಈ ಕೆಂಗೇರಿ ಮೋರಿನೇ ಎಷ್ಟೋ ವಾಸಿ ಏನೋ ಅಂತ ಅನ್ನಿಸ್ತಾ ಇದೆ ಇದನ್ನ ನೋಡ್ತಾ ಇದ್ರೆ. ನಿಜಕ್ಕೂ ಈ ಮೋರಿಯಲ್ಲಿ ಗಲೀಜಿರುತ್ತಲ್ಲ, ಅಷ್ಟರ ಮಟ್ಟಿಗೆ ಈ ಒಂದು ಅಂಬೂರ್ ಹೋಟೆಲ್ನಲ್ಲಿ ಗಲೀಜಿದೆ. ಇನ್ನು ಚಿಕನ್ನ ನೋಡ್ತಾ ಇದ್ದೀರಿ, ಈ ಚಿಕನ್ಗಳಲ್ಲಿ ಹುಳುಗಳು ಪತ್ತೆಯಾಗಿದೆ. ಸಾಮಾನ್ಯವಾಗಿ 1 ದಿನ 2 ದಿನ ಇಟ್ಟರೆ ಚಿಕನ್ನಲ್ಲಿ ಯಾವ ರೀತಿಯಾದಂತಹ ಈ ನೊರೆ ಬರೋದು, ಹುಳಗಳು ಸೃಷ್ಟಿಯಾಗೋದು, ಯಾವ ರೀತಿಯಾಗಿ ವಾಸನೆ ಬರ್ತಾ ಇರುತ್ತೆ ಅನ್ನೋದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ಬಟ್ ಆದರೆ ಹೋಟೆಲ್ನಲ್ಲಿ ಶುಚಿತ್ವ ಕಾಪಾಡಿರ್ತಾರೆ, ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳಿ ಮೂರ್ಖರಾಗ್ಬಿಡ್ತಾರೆ ಎಷ್ಟೋ ಜನ ಗ್ರಾಹಕರು. ಏನಾಗ್ತಾ ಇದೆ ಒಳಗಡೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಫೇಮಸ್ ಹೋಟೆಲ್ ಅಪ್ಪ, ಇಲ್ಲಿ ಸಖತ್ತಾಗಿ ಊಟ ಇರುತ್ತೆ, ಸಖತ್ತಾಗಿ ಚಿಕನ್ ಬಿರಿಯಾನಿ ಇರುತ್ತೆ, ಸಖತ್ತಾಗಿ ಕಬಾಬ್ ಮಾಡ್ತಾರೆ, ಇಲ್ಲಿ ಚೆನ್ನಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಂಬ್ಕೊಂಡು ಹೋಗ್ತಾರೆ. ಬಟ್ ಆದ್ರೆ ಹೋಗುವಂತಹ ಗ್ರಾಹಕರಿಗೆ ಯಾವ ರೀತಿಯಾದಂತಹ ಊಟವನ್ನ ಕೊಡ್ತಾ ಇದ್ದಾರೆ, ಬಿರಿಯಾನಿ ಬಡಿಸ್ತಾ ಇದ್ದಾರೆ, ಎಷ್ಟು ಸೇಫ್ ಇದೆ ಆ ಮಾಂಸ, ಇದ್ಯಾವುದು ಕೂಡ ನಮ್ಮ ಅರಿವಿಗೆ ಬಂದಿರೋದಿಲ್ಲ. ನಿಜಕ್ಕೂ ಈ ರೀತಿಯಾಗಿಯೂ ಕೂಡ ಊಟವನ್ನ ಬಡಿಸಬಹುದು. ಅನ್ನದಾನ ಶ್ರೇಷ್ಠದಾನ ಅಂತ ಹೇಳ್ತಾರೆ. ಆದರೆ ಈ ರೀತಿಯಾದಂತಹ ಅನ್ನದಾನ ಮಾಡಿದ್ರೆ ಇರೋಬರ ಪಾಪ ಎಲ್ಲ ಅವ್ರಿಗೆ ಸುತ್ಕೊಂಡ್ಬಿಡುತ್ತೇನೋ ಅನ್ನಿಸ್ತಾ ಇದೆ ನನಗೆ.
ದೃಶ್ಯವನ್ನ ಗಮನಿಸ್ತಾ ಇದ್ರೆ ನೋಡಕ್ಕಾಗ್ತಾ ಇಲ್ಲ, ಅಸಹ್ಯ ಅನ್ನಿಸ್ತಾ ಇದೆ. ಇಲ್ಲಿ ಕುತ್ಕೊಂಡು ನೋಡೋದಕ್ಕೆ ಅಸಹ್ಯ ಅನ್ನಿಸ್ತಾ ಇದೆ. ನಿಜಕ್ಕೂ ಇನ್ನು ಅಲ್ಲಿ ತಿಂದೋರ್ ಗತಿ ಏನಾಗಿರ್ಬೇಡ, ಅವ್ರ ಆರೋಗ್ಯ ಪರಿಸ್ಥಿತಿ ಏನಾಗ್ಬೇಡ, ಅವ್ರ ಆರೋಗ್ಯಕ್ಕೆ ಯಾರು ಹೊಣೆ ಅಂತ ಹೇಳಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಉಲ್ಲಾಸ್, ಒಂದೊಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ಅಸಹ್ಯ ಹುಟ್ಟಿಸ್ತಾ ಇದೆ. ಇದೇನ್ ಚಿಕನ್ ಕೆಂಗೇರಿ ಮೋರಿಯಲ್ಲಿರುವಂತಹ ಗಲೀಜೋ ಅನ್ನಿಸ್ತಾ ಇದೆ. ಎಷ್ಟು ಕೆಜಿ ಚಿಕನ್ ಇತ್ತು ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಂತ? ರಮ್ಯಾ, ಸಾಮಾನ್ಯವಾಗಿ ಸ್ಟಾರ್ ಅಂಬೂರ್ ಬಿರಿಯಾನಿ ಅಂತ ಹೋಟೆಲ್ ಏನು ಬಂದರೆ ಅದು ನಾನ್ ವೆಜ್ಗೆ ಸಾಕಷ್ಟು ಫೇಮಸ್ ಆಗಿದೆ. ಸೊ ಬಹುತೇಕ ಜನರು ಈ ಒಂದು ಹೋಟೆಲ್ನಲ್ಲಿ ಚಿಕನ್ ಅಥವಾ ಮಟನನ್ನು ತಿನ್ನಲೇಬೇಕು ಅಂತೇಳಿ ಸಾಕಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಬೇರೆ ಎಲ್ಲೇ ಹೋದರೂ ಕೂಡ ಇಲ್ಲ ಸ್ಟಾರ್ ಅಂಬೂರ್ ಬಿರಿಯಾನಿಯಲ್ಲಿ ನಾನು ಹೋಗಿ ಅಲ್ಲೇ ಊಟವನ್ನು ಮಾಡ್ತೀನಿ ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ರೀತಿಯಾದಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸುವಂತಹ ಆಹಾರ ಪ್ರಿಯರು ಖಂಡಿತವಾಗ್ಲೂ ಈ ಒಂದು ಸ್ಟೋರಿಯನ್ನು ನೋಡಿದರೆ ನಾಳೆಯಿಂದ ಸ್ಟಾರ್ ಅಂಬೂರ್ ಬಿರಿಯಾನಿ ಹೋಟೆಲ್ಗೆ ಹೋಗಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಊಟವನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ಶಪಥವನ್ನು ಮಾಡ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಆ ಒಂದು ಹೋಟೆಲ್ನ ಒಳಗಡೆ ಅಡಿಗೆ ಮನೆಯಲ್ಲಿ ಅಥವಾ ಕಿಚನ್ ನಲ್ಲಿ ಅಥವಾ ಫ್ರಿಜ್ ನಲ್ಲಿ ಇದ್ದಂತಹ ಮಾಂಸ ಕೊಳತು ನಾರ್ತಾ ಇತ್ತು. ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಫ್ರಿಜ್ನ ಒಳಗಡೆ ಇಟ್ಟಂತಹ ಮಾಂಸದಲ್ಲಿ ಹುಳುಗಳು ಕಾಣಿಸ್ಕೊಳ್ತಾ ಇದ್ವು. ಇದು ಯಾವಾಗ ಗೊತ್ತಾಯ್ತು ಅಂದ್ರೆ GBA ಆರೋಗ್ಯ ಇಲಾಖೆ, ದಕ್ಷಿಣ ನಗರ ಪಾಲಿಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಪಾಸಣೆಯನ್ನ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಸೊ ನಿನ್ನೆ ಮಧ್ಯಾಹ್ನ ಊಟದ ಸಮಯಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ಟಾರ್ ಅಂಬೂರ್ ಬಿರಿಯಾನಿ ಹೋಟೆಲ್ನ ಕಿಚನ್ ಅನ್ನ ಹೋಗಿ ನೋಡ್ತಾರೆ. ಅಲ್ಲಿ ಸ್ವಲ್ಪ ಶುಚಿ ಏನಿತ್ತು ಅದು ಕಣ್ಮರೆ ಆಗಿತ್ತು. ಅದಾದ ಬಳಿಕ ಫ್ರಿಜ್ನ ಒಳಗಡೆ ಇದ್ದಂತಹ ಮಾಂಸವನ್ನ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಅವರಿಗೆ ಇದ್ದಂತಹ ಅಂದ್ರೆ ಫ್ರಿಜ್ ನಲ್ಲಿ ಶೇಖರಣೆ ಮಾಡಿಟ್ಟಂತಹ ಫುಡ್ ನಲ್ಲಿ ಅಥವಾ ಮಾಂಸದಲ್ಲಿ ಹುಳುಗಳ ಪತ್ತೆ ಆಗಿದೆ ಅಂತ ಹೇಳಿ. ಆಗ ಸಿಬ್ಬಂದಿಯನ್ನ ಕೇಳಿದಾಗ ಇಲ್ಲ ಅದು ಕಣ್ತಪ್ಪಿನಿಂದ ಆಗಿದೆ, ನಾವಿಲ್ಲ ಅದನ್ನ ಕೂಡಲೇ ತೆರವು ಮಾಡ್ತೀವಿ, ಅದನ್ನ ವಿಲೇವಾರಿ ಮಾಡ್ತೀವಿ ಎನ್ನುವಂತ ಒಂದು ಸಮಜಾಯಿಷಿಯನ್ನು ಕೊಡುವಂತ ಕೆಲಸವನ್ನ ಆ ಹೋಟೆಲ್ನ ಸಿಬ್ಬಂದಿ ಮಾಡ್ತಾರೆ. ಸೊ ಆದ್ರೆ ಈ ಒಂದು ಹೋಟೆಲ್ನ ಸಿಬ್ಬಂದಿಗಳ ಮಾತಿಗೆ ಅವರು GBA ಅಧಿಕಾರಿಗಳು ಮನ್ನಣೆಯನ್ನು ಕೊಡದೆ 1 ಲಕ್ಷ ರೂಪಾಯಿ ದಂಡವನ್ನು ಹಾಕ್ತಾರೆ. ಜೊತೆಗೆ ಇದ್ದಂತಹ ಮಾಂಸವನ್ನು ಸಂಪೂರ್ಣವಾಗಿ ವಿಲೇವಾರಿ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅಂದ್ರೆ ಇಲ್ಲಿ ನಾವು ಹೊರಗಡೆ ನೋಡ್ಲಿಕ್ಕೆ ಬಣ್ಣದ ಬಿರಿಯಾನಿ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಆದ್ರೆ ನಿಜವಾಗ್ಲೂ ಹೋಟೆಲ್ನ ಒಳಗಡೆ ಅಥವಾ ಕಿಚನ್ನ ಒಳಗಡೆ ಯಾವ ರೀತಿಯಾದಂತ ಏನೋ ಇವರು ದಂಡವನ್ನ ವಿಧಿಸಿದ್ದಾರೆ. ದಂಡ ವಿಧಿಸಿದ ನಂತರ ಈಗ ಹೋಟೆಲ್ ಅನ್ನ ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದ್ಯಾ? ರಮ್ಯಾ, ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅವರಿಗೆ 1 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಜೊತೆಗೆ ಅವರಿಂದ ಮುಚ್ಚಳಿಕೆಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ದಾರೆ. ಇನ್ನು ಮುಂದೆ ನಾವು ರುಚಿಯಾದ ಮತ್ತು ಶುಚಿಯಾದ ಮಾಂಸವನ್ನು ಮಾತ್ರ ನಾವು ಇಲ್ಲಿ ಶೇಖರಣೆ ಮಾಡ್ತೀವಿ, ಅದೇ ರೀತಿಯಾದಂಥ ಒಂದು ಫುಡ್ಡನ್ನು ಕೂಡ ಸರ್ವ್ ಮಾಡ್ತೀವಿ ಅನ್ನುವಂಥ ಒಂದು ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಈ ರೀತಿಯಾಗಿ ಯಾವುದೋ ಗ್ರಾಹಕರಿಗೆ ರುಚಿಯಾದ ಫುಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಕೊಳತ ಮಾಂಸದ ಮೂಲಕ ಆಹಾರವನ್ನು ಕೊಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡ್ ಬರ್ತಾ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.